ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಆಗಲ್ಲ, ಹೊಸ ಮುಖ ನೋಡಬೇಕು ಅಂತಿದ್ದಾರೆ. ಇವತ್ತು ಜನಕ್ಕೆ ಸೇವೆ ಮಾಡೋರು ಬೇಕು. ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂತ ಡೆವಲಪ್ಮೆಂಟಲ್ಲಿ ಇವತ್ತು ಸ್ವಂತ ಪ್ಯಾಕೇಜ್ಗಳು ಮಾಡಿ ಹಾಕ್ಕೊಂಡು ಸ್ವಂತ ದುಡ್ಡು ಮಾಡ್ತಾ ಇರೋರು ಕೊಟ್ಟರೆ ನಾನು ಅಭಿವೃದ್ಧಿ ಅಂತ ಹೇಳ್ತಾರೆ. ಅಭಿವೃದ್ಧಿ ಏನಕ್ಕೆ ಮಾಡ್ತಾ ಇರೋದು? ಏನಕ್ಕೆ ಪ್ಯಾಕೇಜ್ ಮಾಡ್ತಾ ಇರೋದು? 50 ಲಕ್ಷ 60 ಲಕ್ಷ ಯಾರನ್ನ ಚಿಂತಾಮಣಿ ದುಡಿದವ್ರಿಗೆ ಕೆಲಸ ಕೊಟ್ಟವ್ರ? ಕಾರ್ಯಕರ್ತರಿಗೆ ಕೆಲಸ ಕೊಟ್ಟವ್ರ? ಯಾರಿಗೋಸ್ಕರ ಇದು ಮಾಡ್ತಾ ಇರೋ ಡೆವಲಪ್ಮೆಂಟ್? ಯಾರಿಗೋಸ್ಕರ? ಒಳ್ಳೆ 15 ವರ್ಷದ್ದು 20 ವರ್ಷದ್ದು ಬಿಲ್ಡಿಂಗ್ಲೆಲ್ಲ ಹೊಡೆದಾಗ್ತಾ ಇರೋದು. ನಾನು ಚೆನ್ನಾಗಿರೋದಕ್ಕೋಸ್ಕರ, ನಾನು ಬದುಕಬೇಕು, ಕಾಂಟ್ರಾಕ್ಟರ್ ನಂದು, ನಾನು ಬದುಕಬೇಕು ಅನ್ನೋದಕ್ಕೋಸ್ಕರ. ಇದೇನು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತದ ನೋಡ್ತಾ ಇರ್ತಾರ? ಎಲ್ಲ ಅರ್ಥ ಆಗ್ತಾ ಇದೆ ಎಲ್ರಿಗೂ. ಕಾರ್ಯಕರ್ತರು ನೀನು ಗೆಲ್ಲಿಸ್ದವನ್ಗ, ನಿನಗೆ ಮಾಡಿದವನ್ಗ, ನಿನ್ನ ಹಿಂದೆ ಓಡಾಡಿದವ್ರಿಗೆ ಕಾಂಟ್ರಾಕ್ಟ್ ಕೆಲಸ ಕೊಡಬೇಕು. ಪ್ಯಾಕೇಜ್ ಮಾಡಿ ನೀನೇ ತಗೊಂಡ್ಬಿಟ್ರೆ ಯಾರು ಕಾಂಟ್ರಾಕ್ಟ್ ಮಾಡ್ತಾವ್ರೆ? ಏನಕ್ಕೆ ಮಾಡ್ತಾವ್ರೆ? ಯಾರಿನಿಂದ ಬರ್ತಾ ಇದೆ ಕಾಂಟ್ರಾಕ್ಟ್ರು? ಏನಿಲ್ಲ, ಅಭಿವೃದ್ಧಿ ಮಾಡ್ತಾವ್ರೆ. ಅವರು ಅಭಿವೃದ್ಧಿ ಆಗ್ತಾವ್ರೆ, ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇನಿಲ್ಲ. ಹಳ್ಳಿಗಳಲ್ಲಿ ನೋಡ್ರಿ, ಸಣ್ಣ ರಸ್ತೆಗಳು ಬಿತ್ತೋಗಿರೋ ನೋಡ್ರಿ, ಎಲ್ಲ ಅಭಿವೃದ್ಧಿ ಮಾಡೋದು ಯಾರು? ಎಲ್ಲರೂ ಸೇರಿ, ಸಣ್ಣ ಕಾಂಟ್ರಾಕ್ಟ್ಗಳು ಸೇರಿ, ಪಂಚಾಯತಿ ಕಾಂಟ್ರಾಕ್ಟ್ ಇರ್ತಾರೆ, ಜಿಲ್ಲಾ ಮಾಡೋರು ಇರ್ತಾರೆ, ತಾಲೂಕಾಗಿರ್ತಾರೆ. ಅವ್ರಿಗೆ ಕೆಲಸ ಕೊಡು, ಅವ್ರಿಗೆ ಅಭಿವೃದ್ಧಿ ಮಾಡೋದಕ್ಕೆ. ದೊಡ್ಡ ಕಾಂಟ್ರಾಕ್ಟ್ ತಗೊಂಡ್ಬಂದು ನೀನು ಅಭಿವೃದ್ಧಿ ಮಾಡಿ, ನೀನು ಒಬ್ಬನ ಅಭಿವೃದ್ಧಿ ಆಗಕ್ಕಲ್ಲಪ್ಪ. ಇದು ಎಲ್ಲರೂ ಸೇರಿ ಗೆಲ್ಸಿರ್ತಾರೆ. ಮೂರನೇ ವ್ಯಕ್ತಿಗಾಗುತ್ತೋ 4ನೇ ವ್ಯಕ್ತಿಗಾಗುತ್ತೋ ಗೊತ್ತಿಲ್ಲ. ಎಲೆಕ್ಷನ್ ಫೇಸ್ ಮಾಡಬೇಕು, ನಿಂತ್ಕೊಂಡಿದ್ದೀರಿ, NDA ಪಕ್ಷದಲ್ಲಿ ಇದ್ದೀರಿ, ಇವತ್ತು ಎಲ್ಲರೂ ಇದ್ದಾರೆ, ಹೈಕಮಾಂಡ್ ಬದ್ಧವಾಗಿರ್ತೀರಿ. ಬಟ್ ನಿಂತ್ಕೊಳ್ಳೋದು ಗ್ಯಾರಂಟಿ. ಇವಾಗ ಮುನ್ಷಾಮಣ್ಣವ್ರು ತೆಗೆದು JDS ಕೊಟ್ಟರು, ಹಂಗೆ JDS ತೆಗೆದು BJP ಕೊಡ್ಬೋದು, ಅದೇನು ತೊಂದರೆ ಇಲ್ಲ. MP-ನೇ ಹಾಲಿ MP-ನೇ ಕೊಟ್ಟಿಲ್ಲ. ನಿಮ್ಗೆ ಕೊಡೋದ್ರಿಂದ ಕಾಂಗ್ರೆಸ್ ಅದೇ ಕೇಳ್ತಾ ಇದ್ದೀರಿ. ನಾನು ಮೊದಲ ಸಲಿನೂ ಹೇಳಿದೆ ನಿಮಗೆ, ಪಕ್ಷಕ್ಕೆ ನಿಲ್ತೀನಿ, ನಾನು ಎಲೆಕ್ಷನ್ ನಿಲ್ತೀನಿ ಅಂತ. ಇವತ್ತು ಹೇಳ್ತಾ ಇದ್ದೇನೆ, ಎಲೆಕ್ಷನ್ ನಿಂತ್ಕೊಂಡು ಇವತ್ತು ಮೈತ್ರಿ ಎಲ್ದಂಕ ಇದೆಯೋ ಮೈತ್ರಿ ಮುಂದುವರಿಸ್ಬೇಕಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರಬೇಕು, ಮೈತ್ರಿ ಮುಂದುವರಿಸ್ಬೇಕಲ್ಲ, ಅದಕ್ಕೆ ಬದ್ಧವಾಗಿದೆ. ಯಾರಿಗೆ ಗೊತ್ತಿರ್ತದೆ? ಮೈತ್ರಿ ಎಲೆಕ್ಷನ್ ತನಕ ಮೈತ್ರಿ ಬೇಕಲ್ಲ. ಅದನ್ನ ಮುಂದಕ್ಕೆ ಯಾವ ರೀತಿ ಮುಂದುವರ್ಸೋಣ. ಅವತ್ತು ಏನು ಹೇಳ್ತಾರೋ, ಯಾರು ಕೊಟ್ಟರೆ ಅವ್ರಿಗೆ ನಾವು ಮಾಡಬೇಕಾಗುತ್ತೆ. ಬಟ್ ನಿಂತ್ಕೊಬೇಕು ಅಂತ ಆಸೆ ಇದ್ರೆ ಎಲೆಕ್ಷನ್ ನಿಂತ್ಕೊಳೋದಕ್ಕೆ ಓಡಾಡ್ತಾ ಇರೋದು. ಮೈತ್ರಿ ಇದ್ರೆ ಮಾಡಿರೋದು ವೋಟ್ ಪರಿಷ್ಕರಣೆ. ಪ್ರತಿ ಮನೆಗೂ ಹೋಗಿ ಕೊಟ್ಟು, ಡಬಲ್ ವೋಟ್ ಇದ್ರೆ ಸತ್ತೋರ್ದು, ಯಾವುದೇ ಒಬ್ಬ ಮನುಷ್ಯನು ಒಂದೇ ಹಕ್ಕು ವೋಟ್ ಹಕ್ಕಿರಬೇಕು ಅಂತೇಳಿ ಮಾಡ್ತಾ ಇರೋದು ನರೇಂದ್ರ ಮೋದಿ ಅವರು. ಇದು ನಮ್ಮ ಸಂವಿಧಾನದ ಪ್ರಕಾರ. ಅದನ್ನು ನಮ್ಮ ಕಾಂಗ್ರೆಸ್ಸು ಪಕ್ಷದವರು ಅದನ್ನು ಹಾಳು ಮಾಡಿಕ್ತಾ ಇದ್ದಾರೆ ಅಭಿಷೇಕದ ಮುಖಾಂತರ. ಇವತ್ತು ಚಿಂತಾಮಣಿಯಲ್ಲಿ 4-5 ಹಗರಣಗಳು ಕೇಳಿ ಬಂದಿದೆ. ಗುಂಪಾಗಿ ಕಟ್ಕೊಂಡು ಗುಂಪಾಗಿ ಮಾಡ್ತಾ ಇರೋದು. ಇದು ತಹಸೀಲ್ದಾರ್ರಿಗೆ ಆಗಲಿ ಇಲ್ಲ DC ಅವ್ರ ಗಮನಕ್ಕೆ ತಂದು ಇದನ್ನು ತಿರ್ಗಾ ಪುನರ್ ಮಾಡಬೇಕಾಗ್ತದೆ. ಯಾಕೆಂದರೆ ಇವತ್ತು SIR ನಾವು ಗುಂಪುಗಳು ಎಲ್ಲೆಲ್ಲಿ ಕಟ್ಟಿದ್ದಾರೆ, ಯಾವ್ಯಾವ ವಾರ್ಡ್ ಕಟ್ಟಿ ಗುಂಪು ಮಾಡಿದ್ದಾರೆ, ಪ್ರತಿಯೊಂದು ಬೂತ್ ಲೆವೆಲಲ್ಲೂ ಗೊತ್ತಾಗುತ್ತೆ. ಯಾವ ಬೂತ್ಗಳು ತಿರ್ಗಾ 2ನೇ ಸಲ ಕೆಲಸ ಮಾಡಬೇಕಾಗುತ್ತೆ. ಅಧಿಕಾರಿಗಳ ಗಮನಕ್ಕೆ ತಗೊಬೇಕು. ಇದರ ಬಗ್ಗೆ ತಹಸೀಲ್ದಾರರು ಸಮಜಾಯಿಷಿ ಕೊಡಬೇಕಾಗುತ್ತೆ. ಆಧಾರಗಳ ಸಮೇತ ನಾವು ದೂರು ಕೊಡೋದಕ್ಕೆ ರೆಡಿಯಾಗಿದ್ದೀವಿ.